ನನ್ನದಾದಂತಹ ನೋವನ್ನು ನೋಡಿ ಸಂತೋಷ ಪಡ್ತಾ ಇದೀಯಾ, ನಗುತ್ತಾ ಇದೀಯಾ, ಅಪಹಾಸ್ಯ ಮಾಡ್ತಾ ಇದೀಯಾ. ಮೇಲು ಲೋಕದವನು ಯಕ್ಷಾಧಿಪತರೇ, ಹಾಗಾಗಿ ಕೆಳ ಲೋಕದಲ್ಲಿ ಒಂದು ಏನು ಮಾಡಿದ್ರೆ ನಡೀತದೆ ಎನ್ನುವಂತಹ ಭಾವನೆ ನಿನ್ನಲ್ಲಿದ್ದರೆ ಅದು ಖುಷಿಯಾಗುತ್ತದೆ. ಇಲ್ಲಿಯ ಬರದಂತಹ ನೋವು ಏನು ಅಂತ ನಿನಗೆ ಅನುಭವಿಸಬೇಕಾದ್ರೆ ನೀನು ಕೂಡ ಈ ಲೋಕದಲ್ಲಿ ಸಾಮಾನ್ಯವಾಗಿ ಹುಟ್ಟು ಗಡಿಗೆ ಸಿಡಿಗೆ ಮೊದಲಾಗಿ ಬಂಧಿಸಿದ್ದೇನೆ. ನಮ್ಮಿರುವರು ಮಾಡಿದ ತಪ್ಪು, ನಮ್ಮ ತಪ್ಪಿನ ಅರಿವು ನಮಗಾಗಿದೆ. ಹಾಗಾಗಿ ನಿಮ್ಮಲ್ಲಿ ಬೇಡ್ತಾ ಇದ್ದೇನೆ, ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮ ಇರುವರನ್ನು ಬರೆಯಬೇಕು, ರಕ್ಷಿಸಬೇಕು. ಇಷ್ಟು ಬೇಡಿಕೊಂಡ್ರು ಕೂಡ ಯಾವುದೇ ಒಂದು ಉತ್ತರ ಮಾಡಿಕೊಳ್ಳಲು ಸುಮ್ಮನೆ ಕುಳಿತುಕೊಂಡಿದೆಯಲ್ಲ, ಕಟ್ಟ ಬಿಟ್ಟ ಕೊಟ್ಟು ಸನ್ಯಾಸ ಮಾಡುವುದು ಅಪರಾಧ. ಅವಳೊಂದಿಗೆ ಸೇರಿ ಅದನ್ನು ಬಿಟ್ಟು ಸಹಕಾರ ಬೇರೆ. ಈ ಕಾಲದಲ್ಲಿ ನಿನ್ನ ಕೂಡ ಅಂತಹ ಕಷ್ಟ ಗೊತ್ತಾಗಬೇಕಾಗಿದೆ. ಸೇರಿ ಬಾಳಿ ಈ ಲೋಕದಲ್ಲಿ ನೀನು ಕೂಡ ನಡುಗುತ್ತ ಮುನಿಯ ಪದಾರವ್ಯೋದಕ್ಕೆ ಮಣಿದೆಮ್ಮ ನಡುಗುತ್ತ ಮುನಿಯ ಪದಾರವಿಂದಕ್ಕೆ ಮಣಿದೆಮ್ಮ ಪಾರುಗಾಣಿಸಿ ಶಾಪ ಅರಿಸಿರುಗೋ ಮರುದಿಗೆ ಎಮ್ಮ ಪಾರುಗಾಣಿಸಿ ಶಾಪ ಹರಿಸೆಂದು ಮರುಗಿ ಕಣೀರಿಡುತ್ತಿರೆದೌಗದಿಕೆಯು ಕಣೀರಿಡುತ್ತಿರೆದೌಗದಿಕೆಯು ಓರ ಶಾಪ ಕೇಳಿ ಲೋಕದಲ್ಲಿರುವಂತಹ ನಾವು ಮನಸ್ಸು ಬಯಸಿದಂತಹ ಬದಲಾವಣೆಯನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಭೂಲೋಕದ ಸೌಂದರ್ಯವನ್ನು ಕಾಣುವುದಕ್ಕೆ ಬಂದವರು ತಂದೆ. ಆದರೆ ನಮ್ಮದಾದಂತಹ ಕ್ರೀಡೆಗಳನ್ನೆಲ್ಲ ಮುಗಿಸಿ ಆಶ್ರಮವನ್ನು ಕಂಡ ಕ್ಷಣವೇ ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಎತ್ತ ಗಮಿಸಿದವರು. ಆದರೆ ನಿಮ್ಮದಾದಂತಹ ಪರಿಸ್ಥಿತಿಯನ್ನು ಕಂಡು ನಾನು ನಗಾಡಿದ್ದೇನೆ. ಸತ್ಯ ಸತ್ಯ ಸತ್ಯ. ಲೋಕದ ರೂಢಿಯಲ್ಲೊಂದು ಮಾತುಂಟು ತಾನೆ, ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದ ಎನ್ನುವ ಹಾಗೆ ನಾವು ತಿಳಿದೋ ತಿಳಿಯದೋ ತಪ್ಪನ್ನೆಸಗಿದ್ದು ಸತ್ಯ ಸತ್ಯ. ಅದಕ್ಕೆ ಕುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವುದು ತಲವೇ ಹೇಳಿ ಇಲ್ಲ ತಾನೆ.
ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ. ಏನು? ಸಣ್ಣ ಮಗು ಒಂದು ತಾಯಿಯ ಎದೆ ಹಾಲನ್ನು ಕುಡಿಯುವ ಸಂದರ್ಭದಲ್ಲಿ ತಾಯಿಯ ಎದೆ ಭಾಗಕ್ಕೆ ತುಳಿಯುತ್ತದಂತೆ ಆ ತಾಯಿಯಾದವಳು ಮಗುವಿಗೆ ಘಾತಿಸುತ್ತಾಳೆಯೇ ಹೇಳಿ? ಇಲ್ಲ. ಯಾಕೆ? ಅದು ಮಾತೃ ಭಯ. ಹೌದು. ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಮಕ್ಕಳು ತಾನೆ. ಆ ತಂದೆಯಾಗಿಯೋ ತಾಯಿಯಾಗಿಯೋ ನಮ್ಮನ್ನು ಸಲಹಬೇಕಾದವರು ನೀವು ತಾನೆ. ಹೇಗಿರುತ್ತಾ ಹಾ ನನಗೆ ಘೋರ ಶಾಪವನ್ನು ನನ್ನ ತಾಯಿಗೆ ಒದಗಿಸಿಕೊಟ್ಟಿರಲ್ಲ, ತಂದೆ ಒದಗಿಸಿಕೊಟ್ಟಿರಲ್ಲ. ಹಾ ಮುನಿಗಳು ಶೇಖರ ಗೋಪಿಗಳಾದರೂ ದೀರ್ಘ ದ್ವೇಷಿಗಳಲ್ಲವಂತೆ. ಹೌದು. ತಂದೆ ನಿಮ್ಮನ್ನು ಸಮಾಧಾನ ಪಡಿಸುವುದಕ್ಕೆ ನನಗೆ ದಾರಿ ಕಾಣುತ್ತಾ ಇಲ್ಲ. ನನ್ನ ಕಣ್ಣೀರಿನಿಂದಲೇ ನಿಮ್ಮ ಪಾದವನ್ನು ತೊಳೆದು ತೆರೆಗೊಟ್ಟಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಾವು ಮಾಡಿದ ಅಪರಾಧವನ್ನು ಮನ್ನಿಸಿ ಶಾಪದಿಂದ ವಿಮುಕ್ತಿಗೊಳಿಸಬೇಕು ತಂದೆ, ವಿಮುಕ್ತಿಗೊಳಿಸಬೇಕು. ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಪದತಳದಲ್ಲಿ ದುಃಖಿಸ್ತಾ ಇದೆಯಾ, ಕ್ಷಮಿಸಿ ಎನ್ನುವ ಹಾಗೆ ಬೇರೆ ದಾರಿ ಕಾಣುತ್ತಾ ಇಲ್ಲ. ನಿನ್ನ ನೋವು ಅರ್ಥವಾಗುತ್ತದೆ ಮಗಳೇ. ತಿಳಿಯುತ್ತೆ. ದೇವಲೋಕದಲ್ಲಿ ಸಂತೋಷದಲ್ಲಿರಬೇಕಾದಂತಹ ನೀನು ಈ ಲೋಕದಲ್ಲಿ ಹುಟ್ಟಿ ಕಷ್ಟವನ್ನು ಅನುಭವಿಸಬೇಕೆನ್ನುವಂತಹ ವೇದನೆ ನಿನ್ನನ್ನು ಕಾಡುತ್ತಾ ಇದೆ. ಹಾಗಾಗಿ ಅಪರಾಧವಾಯಿತು ಎನ್ನುವ ಹಾಗೆ ಕೇಳ್ತಾ ಇದೆಯಾ, ಅರ್ಥವಾಗುತ್ತದೆ ಮಗಳೇ. ಆದರೆ ನಾನು ಆಡಿದಂತಹ ಮಾತು ಸುಳ್ಳಾಗುವುದಿಲ್ಲ ಮಗಳೇ. ಶಾಪ ವಾಕ್ಯದಂತೆ ನೀನು ಈ ಲೋಕದಲ್ಲಿ ಹುಟ್ಟಲೇಬೇಕು. ಇದಕ್ಕೆ ಪರಿವರ್ತನೆ ಇಲ್ಲವೇ ತಂದೆ? ಪರಿಹಾರ ಉಂಟು ಮಗಳೇ. ಯಾವ ರೀತಿ? ಮುಂದೆ ಕಾಲಾಂತರದಲ್ಲಿ ಜಾಬಾಲಿ ಎನ್ನುವಂತಹ ಮಹರ್ಷಿಯಿಂದ ನಿನಗೆ ಮೋಕ್ಷವು ದೊರೆಯುತ್ತದೆ. ಅಷ್ಟರ ತನಕ ನೀವಿಬ್ಬರು ಈ ಲೋಕದಲ್ಲಿ ಹುಟ್ಟಿ ಬಾಳಲೇಬೇಕು ಮಗಳೇ. ತಂದೆ, ನಿಮ್ಮದಾದಂತಹ ಮಾತುಗಳನ್ನು ಕೇಳಿದಾಗ ಈ ಕಾಲಕ್ಕೆ ನನ್ನ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಒಂದು ರೀತಿಯಾದಂತಹ ಧೈರ್ಯ ನನ್ನ ಪಾಲಿಗೆ ಒದಗಿ ಬರುತ್ತಾ ಇದೆ. ಆದ್ರೆ ಮಕ್ಕಳಾದ ನಾವು ತಂದೆಯಾದಂತಹ ನಿಮ್ಮಲ್ಲಿ 3 ವರಗಳನ್ನು ಬೇಡಿಕೊಳ್ಳಬಹುದು. ಒಂದನೆಯದಾಗಿ ಅನುಕ್ಷಣವೂ ಒಂದು ದಿನವೂ ಸೌಗಂಧಿಕಾ ಮೇಘಲೆಯರು ಜೊತೆ ಜೊತೆಯಾಗಿ ಇದ್ದವರು ನಾವು ಭೂಲೋಕದಲ್ಲಿ ಹುಟ್ಟಿದಾಗಲೂ ಜೊತೆ ಜೊತೆಯಾಗಿ ಇರಬೇಕು. ಎರಡನೆಯದಾಗಿ ಮಹಾತ್ಮರು ಪುಣ್ಯನಿಧಿಗಳಂತಹ ಜಾಬಾಲಿ ಮುನಿಗಳ ದರ್ಶನ ಅತಿ ಶೀಘ್ರವಾಗಿ ನಮ್ಮ ಪಾಲಿಗಾಗಬೇಕು. ಮೂರನೆಯದಾಗಿ ಮತ್ತೆ ನಾವು ನಮ್ಮ ಲೋಕವನ್ನು ಅತಿ ಶೀಘ್ರವಾಗಿ ಸೇರಿಕೊಳ್ಳುವ ಹಾಗೆ ನೀವು ಅನುಗ್ರಹಿಸಬೇಕು ತಂದೆ. ಮಕ್ಕಳೇ, ಶಾಪವಾಕ್ಯದ